ಗುರುಜಿ, ನಮ್ಮ ವೀಕ್ಷಕರಿಗೆ ಒಂಥರ ವಿಶೇಷವಾದ ಸೆಳೆತ ಈ ಒಂದು ವಿಭಾಗದಲ್ಲಿ, ಅದೇ ಶಿವಂ ವಾಸ್ತು. ಇವತ್ತೇನ್ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಏನಪ್ಪ ಮತ್ತೆ ಸ್ವಾಗತ ಅಂತಿದ್ದೀನಿ ಅನ್ಕೊಂಡ್ರೆ, ಎಲ್ಲರೂ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕು. ಶಿವ ಅಂತಕ್ಕಂಥವನು ಸದಾ ಅಂತ. ಆ ಸದಾ ಶಿವ ಅನ್ನೋದನ್ನ ಬಾಯಿ ಬಿಟ್ಟು ಹೇಳ್ತೀವಿ, ಆದರೆ ಶಿವ ಅಂದ್ರೇ ಸದಾ ಅಂತ, ನಿತ್ಯ ಅಂತ, ಯಾವತ್ತಿಗೂ ಅಂತ, ಎಂದೆಂದು ಅಂತ. ಅದಕ್ಕೆ ಸತ್ಯಂ ಶಿವಂ ಸುಂದರಂ. ಈ ಸದಾ ಶಿವಮಾಗಿರ್ತಕ್ಕಂಥ ವಾಸ್ತುವಾಗೂ ಹಾಗೇ ಇದ್ಬಿಟ್ರೆ, ಸದಾ ಹಾಗೇ ಇದ್ದರೆ ಎಷ್ಟು ಚೆನ್ನ ಅಂತ. ಎಷ್ಟೋ ಜನ ವಾಸ್ತು ಬಗ್ಗೆ ಬಹಳ ಜನ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ, ಬಹಳ ಜನ ವಿಶೇಷವಾಗಿ ಹೇಳ್ತಾರೆ, ಬಹಳ ಜನ ಸರಿಯಾಗಿ ಹೇಳ್ತಾರೆ, ಕೆಲವರು ಅರ್ಧಂಬರ್ಧ ಅವ್ರ ಹತ್ರ ಇವ್ರ ಹತ್ರ ಕಲ್ತ್ಕೊಂಡು ಹೇಳ್ತಕ್ಕಂಥ ವಿಚಾರ. ನಿಜವಾಗ್ಲೂ ಅಧ್ಯಯನ ಮಾಡಿದಾಗ ಅದು ಗೊತ್ತಾಗುತ್ತೆ. ಸಾಕಷ್ಟು ಜನ ಪಶ್ಚಿಮ ಬಹಳ ಒಳ್ಳೆಯದು, ದಕ್ಷಿಣಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು, ಕಾರ್ಯಕ್ರಮಗಳು ಒಳ್ಳೇದಾಗತ್ತೆ, ಬಿಸ್ನೆಸ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಡ್ತಾರೆ. ಹೇಳೋದು ನಿಜ, ಎಲ್ರಿಗೂ ಎಲ್ಲಾನು ವಿಶೇಷವಾಗಿರ್ಬೇಕಲ್ಲ. ಕೆಲವರು ನೋಡಿ, ಹಲ್ಲು ನೋವು ಬಂದಾಗ ಎಲ್ಲರಿಗೂ ಆ ಹಲ್ಲು ನೋವು ಸರಿ ಮಾಡೋಕ್ಕೆ ಸಾಧ್ಯನಾ? ಹಲ್ಲು ನೋವು ಬಂದಾಗ ಕೆಲವರಿಗೆ ಕೀಳಬೇಕು, ಕೆಲವರಿಗೆ ಕ್ಲಿಪ್ ಹಾಕಬೇಕು, ಕೆಲವರಿಗೆ ಫಿಲ್ಲಿಂಗ್ ಮಾಡಬೇಕು, ಕೆಲವರಿಗೆ ಹಲ್ಲನ್ನೇನು ಮಾಡಬೇಕು, ಫುಲ್ ಸೆಟ್ ತೆಗೆದುಹಾಕ್ಬಿಟ್ಟು ಬೇರೆ ಹಲ್ಲು ಹಾಕಬೇಕು. ಈ ರೀತಿ ಹಾಕಿದಾಗ ಬೇರೆ ಬೇರೆ ರೀತಿಯಾದ ಟ್ರೀಟ್ಮೆಂಟನ್ನು ಕೊಡಬೇಕು, ಹೌದಾ? ಅದೇ ರೀತಿ ಎಲ್ರಿಗೂ ಒಂದೇ ರೀತಿಯಾದ ಇಷ್ಟ ಆಗತ್ತಾ? ನೋಡಿ, ಕೆಲವರಿಗೆ ರವೆ ದೋಸೆ ಇಷ್ಟ, ಕೆಲವರಿಗೆ ಮಸಾಲೆ ದೋಸೆ ಇಷ್ಟ, ಕೆಲವ್ರಿಗೆ ರವೆ ಇಡ್ಲಿ ಇಷ್ಟ, ಕೆಲವ್ರಿಗೆ 24 ಗಂಟೆ ಇಡ್ಲಿನೇ ಇಷ್ಟ, ಕೆಲವ್ರಿಗೆ ಮುದ್ದೆ ಇದ್ರೆ ಸಾಕಪ್ಪ ನುಂಗ್ತೀವಿ ಅಂತಾರೆ. ಅಂದರೆ ಅವ್ರವ್ರಿಗೆ ಇಷ್ಟಾರ್ಥವಾಗಿ ಸಿದ್ಧಿ ಅಂತ. ಹಾಗೆ ಗ್ರಹಗಳೂ ತಮ್ಮ ತಮ್ಮ ಸ್ಥಾನದಲ್ಲಿ ಏನು ಮಾಡ್ತಾ ಇರ್ತಾರೋ ಕಾರ್ಯಕಲಾಪ, ಅದನ್ನು ಬಿಟ್ಟು ಬೇರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಹೌದಾ? ಅದಕ್ಕೋಸ್ಕರ ಇಂಥ ಒಂದು ವಾಸ್ತುಯುತವಾಗಿರ್ತಕ್ಕಂಥ ವಿಚಾರ, ವಾಸ್ತವ್ಯವನ್ನು ಯಾರು ಮಾಡ್ತೀರೋ ಆ ಸ್ಥಳದಲ್ಲಿ ಇಂಥದ್ದೆಲ್ಲ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳದೆ ಇದ್ದರೆ ಎಂದೆಂದೂ ಸಾಧ್ಯವಾಗೋದನ್ನು ಆಗೋದಿಲ್ಲ. ಆಗದೆ ಇರತಕ್ಕಂಥದ್ದು ಮಾಡಿಸ್ಕೊಡ್ತಾನೆ. ಇದಕ್ಕೆಲ್ಲ ಸಾಕ್ಷಿ ಯಾರೋ? ಆ ಸದಾಶಿವ. ಅದಕ್ಕೆ ಆ ಭಗವಂತ ಕೃಪಾ ಕಟಾಕ್ಷದಲ್ಲಿ ವಾಸ್ತುಪುರುಷ ಸಮೇತವಾಗಿ ಸದಾಶಿವನ ಸ್ವಾಗತಿಸೋಣ, ಬನ್ನಿ. ಬಹಳ ಸಂತೋಷ. ಇಂಥ ಒಂದು ಸದಾಶಿವನಿಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ಆ ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಶಿವನು ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನ ನೀಡಿದ್ದಾನೆ ಅಂತ. ಯಾವಾಗ ನೀಡ್ತಾನೆ? ಸದಾ ಅವನು ನಮ್ಮ ಅಂಗಳದಲ್ಲೇ ಇರ್ತಾನೆ. ಎಲ್ಲಿ? ಈಶಾನ್ಯ ಮೂಲೆಯಲ್ಲಿ. ನಿಮಗೆ ನೈಋತ್ಯ ಮತ್ತು ಈಶಾನ್ಯ ಮೂಲೆ ಬಗ್ಗೆ ವಿಚಾರ ಹೇಳ್ತಾ ಇದ್ದಾಗ ಈಶಾನ್ಯದಲ್ಲಿ ಆಗ್ತಕ್ಕಂಥ ಪ್ರಭಾವಗಳನ್ನು ಹೇಳ್ತಾ ಇದ್ದೆ ಅಲ್ವಾ? ಅಲ್ಲಿವರೆಗೂ ನಿಲ್ಲಿಸಿದ್ದೆ. ಈಗ ಹೇಳ್ತೀನಿ ಕೇಳಿ. ಈಶಾನ್ಯ ಯಾರ್ಯಾರ್ದು? ಈಶಾನ್ಯ ಅಂದರೆ ನಾರ್ತ್ ಮತ್ತು ಈಸ್ಟಿನ ಭಾಗ, ಅಂದರೆ ಪೂರ್ವ ಮತ್ತು ಉತ್ತರ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು ಈಶಾನ್ಯ. ಕೆಲವರಿಗೆ ಸೊಟ್ಟಿಗಿರುತ್ತೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವೀಗ ಪೂರ್ವದಲ್ಲೇ ಹಿಂಗಿರ್ತೀರ, ಪೂರ್ವಕ್ಕೆ ಹಿಂಗೆ ನೇರವಾಗಿದ್ದರೆ ಪರವಾಗಿಲ್ಲ, ಅಕಸ್ಮಾತ್ ಉತ್ತರಕ್ಕೆ ಹಿಂಗೆ ನೇರವಾಗಿದ್ದರೆ ಪರವಾಗಿಲ್ಲ. ಸೊಟ್ಟಿಗಿದ್ರೆ ಅಂದರೆ ಪೂರ್ವ ಹೀಗೆ ಏನ್ಕೊಂಡಿರ್ತೀವಿ ಅಲ್ಲೆಲ್ಲ ಪೂರ್ವ, ಉತ್ತರ ಹೀಗೆ ಏನ್ಕೊಂಡಿರ್ತೀವಿ ಈ ಕಡೆ ಉತ್ತರ. ಅಂದರೆ ನೇರವಾಗಿರೋದೆಲ್ಲ ಮೂಲೆಗೆ ಬಂದಿರುತ್ತೆ, ಮೂಲೆಗಿರೋದೆಲ್ಲ ನೇರವಾಗಿ ಬಂದಿರುತ್ತೆ. ಅಂದರೆ ಏರಿಯಾನೇ ಸೊಟ್ಟಿಗೆ ತಿರ್ಕೊಂಡಿರುತ್ತೆ. ಲೇಔಟ್ ಹಂಗೆ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಬೈದಿದ್ದೀನಿ. ಏನಂತ? ಲ್ಯಾಂಡ್ ಡೆವಲಪರ್ಸ್ ಎಲ್ಲ ಎಷ್ಟೋ ಜನ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಏನೋ ಒಂದು 4 ಬಿಡ್ಗಾಸ್ಗೋಸ್ಕರ ಯಾವುದೋ ಒಂದು ಸೈಟು, ಅಯ್ಯೋ ಹೊಟ್ಟೋಗುತ್ತೆ 4 ಸೈಟ್ ಬರುತ್ತೆ ಎಕ್ಸ್ಟ್ರಾ ಅಂದ್ಬಿಟ್ಟು ಸೊಟ್ಟಿಗೆ ತಿರುಗಿಸೋದು. ಯಾವತ್ತು ಹಳೆ ಕಾಲದಲ್ಲಿ, ಈಗ ನಮ್ಮ ಬೆಂಗಳೂರು ಪ್ರಾಧಿಕಾರವಾಗಲಿ ಅಥವಾ ಮೈಸೂರು ಪ್ರಾಧಿಕಾರವಾಗಲಿ, ಹಳೇ ಪ್ರಾಧಿಕಾರದಲ್ಲಿ ಏನು ಮಾಡ್ತಿದ್ರು, ಸರ್ಕಾರದಲ್ಲಿ ಒಂದು ಗೌರ್ಮೆಂಟ್ ವಿಸ್ತರಣೆ ಕೊಡಬೇಕು ಅಂದಾಗ ಏನು ಮಾಡ್ತಿದ್ರು, ಸರಿಯಾಗಿ ಪೂರ್ವಕ್ಕೆ ಹಾಕೋ, ಆ ಲೇಔಟ್ನೆಲ್ಲ ಪೂರ್ವಕ್ಕೆ ಹಾಕು, ಎಲ್ಲ ರಸ್ತೆಗಳನ್ನೆಲ್ಲ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಹಾಕಿ ಅಂದ್ಬಿಡೋರು. ಅಂದರೆ ನೇರವಾಗಿ ದಕ್ಷಿಣ ಪಶ್ಚಿಮಕ್ಕೆ ರೋಡ್ಗಳು ಮಾಡ್ಬಿಟ್ಟು ವಾಸ್ತವ್ಯ ಹೂಡ್ತಕ್ಕಂಥ ನಿವೇಶನಗಳೆಲ್ಲ ಏನು ಮಾಡ್ತಿರೋ, ಪೂರ್ವ ಉತ್ತರಕ್ಕೆ ಹಾಕ್ಬಿಡೋರು. ಎಲ್ರದ್ದು ಉತ್ತರ, ಎಲ್ರೂ ಪೂರ್ವ ಅಲ್ಲ, ಪೂರ್ವ ಅಲ್ಲದೆ ಪಶ್ಚಿಮಕ್ಕೆ ಬರ್ತಿತ್ತು. ಆದರೆ ರಸ್ತೆಗಳು ಮಾತ್ರ ನೇರವಾಗಿ ಹಾಕ್ತಿದ್ರು. ಲೈನ್ ಆಫ್ ಆಕ್ಸಿಸ್ ಕರೆಕ್ಟ್ ಆಗಿರ್ತಿತ್ತು. ಆ ಪರ್ಪೆಂಡಿಕ್ಯುಲರ್ ಏನಿತ್ತು ವೇರಿಯೇಷನ್ಸು ಯಾವತ್ತೂ ಚೇಂಜ್ ಆಗ್ತಿಲ್ಲ. ಅದಕ್ಕೆ ಹಳೆ ಕಾಲದ ಲೇಔಟ್ಸ್ ನೋಡಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ಹಿಂಗೆ ನೇರಕ್ಕೆ ಸ್ಟ್ರೈಟಾಗಿ ಉತ್ತರಕ್ಕೆ ಹೋಗ್ಬಿಡು. ಅಡ್ರೆಸ್ ಹೇಳುವಾಗ ಹೆಂಗೆ ಹೇಳ್ತಿದ್ರು, ಹಿಂಗೆ ನೇರವಾಗಿ ಹಿಂಗೆ ಹೋಗಿ ಸೊಟ್ಟಿಗೆ ಹೋಗ್ತಿದ್ದ. ಉತ್ತರಕ್ಕೆ ಹೋಗಿ ಎಡಗಡೆ ತಿರುಗಿದ್ರೆ ಆ ಪೂರ್ವದಲ್ಲೇ ಇದೆಯಪ್ಪ ದೇವಸ್ಥಾನ, ಪೂರ್ವಕ್ಕೆ ಹೋಗಿ ಈ ಕಡೆ ಪರ್ಕ್ತಿರ್ಲಿ ಪಶ್ಚಿಮದಲ್ಲೇ ಇರ್ತಕ್ಕಂಥದ್ದು ಆಲ್ದ ಮರ ಎಲ್ಲ. ಆ ರೀತಿ ಹೇಳ್ತಾರೆ. ಅಂದರೆ ವಿಶೇಷ ಆ ಕಾಲದವ್ರಿಗೆ ಹೇಳೋರು ದಿಕ್ಕನ್ನು ಕರೆಕ್ಟಾಗಿ ಹೇಳೋರು. ಅದಕ್ಕೆ ಪ್ರತಿಯೊಬ್ಬರು ಯಾವ ಊರಲ್ಲಿದ್ದೀರಾ ಅಂದರೆ, ನೀವು ತುಮಕೂರು ಕಡೆ ಹೋಗ್ತಿದ್ದೀರಾ, ಸರಿ ಪಶ್ಚಿಮದಲ್ಲಿ ಹಿಂಗೆ ಸರಿ ಹೋದರೆ ಎಡಗಡೆಗೆ ನೋಡಿ ದಕ್ಷಿಣಕ್ಕೆ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ನಿಮ್ಮ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಓ ಸರಿ, ಹೌದಾ, ಮೈಸೂರು ರೋಡ್, ಸರಿ ಆಯ್ತು, ಆಂಜನೇಯ ಕೆಂಗಲ್ ಹನುಮಂತ ಸಿಕ್ಬಿಟ್ಟ. ಹೀಗೆ ಪ್ರತಿಯೊಂದು ಹೇಳ್ತಕ್ಕಂಥದ್ದು ಹೀಗೆ ಹೇಳೋರು, ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಅಂತ ವಿಚಾರ ಹೇಳೋರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವತ್ತು ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಶ್ರೇಯಸ್ಕರ ಅನ್ನೋದು ಸದಾ ಇರುತ್ತೆ.
ಪಶ್ಚಿಮದಲ್ಲಿ ಏನು ಹೇಳ್ತಿದ್ದೆ, ಯಾವ ಕಾಲಕ್ಕೂ ವ್ಯವಹಾರ ಅಂದರೆ ಬಿಸ್ನೆಸ್ ಅಂದರೆ ಶೆಟ್ರು ಮಾರ್ವಾಡಿಗಳು ಇವರೆಲ್ಲರಿಗೂ ಪಶ್ಚಿಮದ ಬಾಗಿಲು ಆಗ್ಬರುತ್ತೆ. ಆದರೆ ದುಡ್ಡನ್ನು ಮಾತ್ರ ಎಲ್ಲಿ ತರ್ತೀರಾ ಅದನ್ನು ನಿಮಗೆ ಯಾವಾಗಲೂ ಪೂರ್ವದ ನಿವೇಶನ, ಪೂರ್ವದ ಬಾಗಿಲಾದ್ರೂ ಇರಬೇಕು. ನೋಡಿ, ಪಶ್ಚಿಮದ ರೋಡ್ ಇದ್ರು ಪೂರ್ವದ ಬಾಗಿಲು ಇಟ್ಕೊಳ್ತಾರೆ, ಅಥವಾ ಉತ್ತರದ ರೋಡ್ ಇಟ್ಕೋಬೇಕು, ಇಲ್ಲ ಉತ್ತರದ ಬಾಗಿಲು ಇಟ್ಕೋಬೇಕು. ಹೀಗೆ ಇಟ್ಕೊಂಡ್ರೆ ವ್ಯವಹಾರಕ್ಕೆ ಬಹಳ ಉತ್ತಮ. ಅದಕ್ಕೆ ಆ ರೀತಿಯಾದ ಈಶಾನ್ಯ ಭಾಗದಲ್ಲಿ ಯಾವತ್ತೂ ಸದಾಶಿವ ಅಂತ ಕರೀತಿದೆ. ಈಶಾನ್ಯ ನಾರ್ತ್ ಈಸ್ಟ್. ನೀವು ಅಕಸ್ಮಾತ್ ಪಶ್ಚಿಮ ಅಂತ ಇಟ್ಕೊಂಬಿಡಿ, ಮಾಡ್ಕೊಂಡ್ಬಿಟ್ರಿ, ಎಲ್ಲಿ ಹೋಯ್ತು ನಾರ್ತ್ ಈಸ್ಟ್, ಹಿಂದೆ ಹೊಟ್ಟೋಯ್ತು. ಹಿಂದಕ್ಕೆ ಹೊಟ್ಟೋದಾಗ ನಿಮ್ಗೇನಾಯ್ತು, ಮುಚ್ಚೋಯ್ತು, ಫಸ್ಟ್ ಕ್ಲೋಸ್ ಆಗೋಯ್ತು. ಹಿಂದ್ಗಡೆ ಯಾವುದೋ ಮನೆ ಬಿಲ್ಡಿಂಗ್ ಎತ್ತರ ಬಂದ್ಬಿಡ್ತು, ಪಕ್ಕದ ಮನೆ ಎತ್ತರ ಬಂದ್ಬಿಡ್ತು, ಎರಡೂ ಮಧ್ಯದಲ್ಲಿ ಒಳಗಿರ್ತಕ್ಕಂಥ ಮನೆ, ಅಲ್ಲೂ ಜಾಗ ಬಿಟ್ಟಿರ್ತೀರಾ, ಉಸಿರಾಡೋದು ಬಹಳ ಕಮ್ಮಿ. ಅಕಸ್ಮಾತ್ ಅಲ್ಲಿರ್ತಕ್ಕಂಥ ಭಾಗ ಯಾವ್ದು ಗೊತ್ತಾ, ಈಶಾನ್ಯ ಮನೆ ಯಜಮಾನ, ಈಶಾನ್ಯ ಮನೆ ಗಂಡು ಮಕ್ಕಳು, ಈಶಾನ್ಯ ನೀರಿರ್ತಕ್ಕಂಥದ್ದು, ಸದಾ ಯಾವ ಕಾಲಕ್ಕೂ ಉಸಿರಾಡೋ ಜಾಗ. ಬುಧ ಫೈನಾನ್ಸ್, ಆ ಈಶಾನ್ಯದಲ್ಲಿ ಬುಧ ಇರ್ತಕ್ಕಂಥ ಫೈನಾನ್ಸ್ ಜೊತೆಗೆ ಬುದ್ಧಿಕಾರಕ, ಮನಸ್ಥಿತಿ. ಬುದ್ಧಿ ಅಂದ್ರೇನು, ತಲೆಗೆ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಮನೆ ಯಜಮಾನಿಗಾಗಲಿ ತಲೆ ಸರಿ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೋ ಹೋಗ್ಬಿಡ್ತಾನೆ, ಯಾರ ಹತ್ರನೋ ರೇಗಾಡ್ತಾನೆ, ಎದ್ದ ತಕ್ಷಣ ಹೆಂಡ್ತಿದ್ರ ಬೈಸ್ಕೊಂಡಿರ್ತಾನೆ. ಯಾತಕ್ಕೆ, ಈಸ್ಟ್ ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲ ಮುಚ್ಚಿಟ್ಬಿಡ್ತಾನೆ. ಆ ಮುಚ್ಚಿಟ್ಟಾಗೇನಾಯ್ತು, ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂಥ ನೀರು ಗುಪ್ಪಂತ ವಾಸನೆ ಬರಕ್ಕೆ ಶುರು ಆಗುತ್ತೆ. 1 ವರ್ಷ ವಾಸನೆ ಇರ್ತೀರ ಯಾವುದರಲ್ಲಿ, ಆ ಮನೇಲಿ. 2ನೇ ವರ್ಷ ಇರ್ತೀರ ಅದೇ ಜಾಗದಲ್ಲಿ ಇರ್ತೀರ. 3ನೇ ವರ್ಷ ಇರ್ತೀರ. 4ನೇ ವರ್ಷಕ್ಕೆ ಏನಾಯ್ತು, ಪಕ್ಕದಲ್ಲಿರೋ ಬಿಲ್ಡಿಂಗ್ ಎತ್ತರ ಬಂತು. ಹೀಗೆ ಹೋಗ್ತಾ ನಿಮ್ಮ ಬಿಲ್ಡಿಂಗ್ನಲ್ಲಿ ಮಾಡಿ ಮೇಲೆ ಕಟ್ಕೊಳ್ಳೋಣ ರೀ, ಬಾಡಿಗೆ ಹೆಚ್ಚಕ್ಕೆ ಬರುತ್ತೆ, ನಮಗೂ ಸ್ವಲ್ಪ ಕಷ್ಟ ಆಗ್ತಿದೆ, ಯಜಮಾನ್ ರಿಟೈರ್ಡ್ ಆಗ್ತಿದೆ, ಸರಿ ಕಟ್ಕೊಂತೀರಾ. ಸರಿ ನಿಮ್ಮ ಮೇಲೆ ಕಟ್ಕೊಂಡ್ರೆ ಏನು ಮಾಡಿದ್ರಿ, ಕೆಳಗಡೆ ಈಶಾನ್ಯ ಭಾಗ ಓಪನ್ ವಿಸ್ತಾರವಾಗಿರೋದು, ಕರೆಕ್ಟ್ ಆಗಲ್ಲ, ಒಂದು ಎಕ್ಸ್ಟ್ರಾ ಫೀಲಿಂಗು. ಏನು ಮಾಡ್ದ, ಒಂದು ಬೀಮ್ ಹಾಕ್ದ, ಇಂಜಿನಿಯರ್ ಬಂದು ಹೇಳಿರ್ತಾನೆ, ಕಾಂಕ್ರೀಟ್ ಬಿಡ್ತೀರಾ. ಒಳಗಡೆ ಏನಾಯ್ತು, ಸಂಪಿರೋದು, ಉಸಿರಾಡೋ ಜಾಗ ಓಪನ್ ಇದ್ದಿದ್ದು ಕ್ಲೋಸ್, ಎಕ್ಸ್ಟೆನ್ಷನ್ ಆಗಿರ್ತಕ್ಕಂಥ ರೂಮ್ ಈಶಾನ್ಯ ಮೇಲೆ ಬಂದು ಹೋಯ್ತು. ಮೊದಲೇ ಈಶಾನ್ಯ ಒಳಗಡೆ ಇದೆ, ವೆಸ್ಟ್ ಫೇಸಿಂಗ್ ರೋಡು, ಒಳಭಾಗದಲ್ಲಿ ಈಶಾನ್ಯಕ್ಕೆ ಪೂರ್ವದ ಬಾಗಿಲು ಇಟ್ಕೊಂಡ್ರು ಅಂದರೆ ಬಿಟ್ಟರು ಒಂದೇ ಕ್ಲೋಸ್. ಗಂಡು ಮಕ್ಳು ಏನಾಗ್ತಾರೆ ಗೊತ್ತಾ, ಸೈಲೆಂಟ್ ಕಿಲ್ಲರ್. ನಿಮಗೆ ಗೊತ್ತಿರಲ್ಲ, ಯಾಕೋ ರೀ ನಮ್ಮ ಯಜಮಾನಪ್ಪ ಮೊದಲು ಭಾಳ ಆಕ್ಟಿವ್ ಆಗಿದ್ರು, ದಡ್ಡಾಗ್ಬಿಟ್ರು. ನನ್ನ ಮಗ ಓದ್ತಿದ್ದವನು ಚೆನ್ನಾಗಿ ಓದ್ತಿದ್ದ, ಅದೇನೋ ಹಿಂಗೆ ಹಾಳಾಗೋದ. ಯಾತಕ್ಕೆ, ಈಶಾನ್ಯದ ಭಾಗದ ತೊಂದರೆ. ಅದಕ್ಕೆ ಈಶಾನ್ಯ ಈ ರೀತಿ ತೊಂದರೆ ಆಗ್ತಾ ಇದ್ದಾಗ ನೀರು ಅಕಸ್ಮಾತ್ ಉಸಿರಾಡೋ ಪ್ರದೇಶ ಅಥವಾ ಹಳೆ ಬಾವಿ ಅಥವಾ ಬೋರ್ವೆಲ್ ಯಾವತ್ತು ಮುಚ್ಚಿಟ್ರೆ, ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸೆಲ್ಲರ್ ಮಾಡ್ಕೊಂಡ್ಬಿಡ್ತೀರಾ, ಶೆಡ್ ಕಟ್ಬಿಡ್ತೀರಾ. ಕಾರ್ ಹೊಸದಾಗಿ ತೊಗೊಂಡಿದ್ದೇನೆ, ಸಾಲದ ಜಾಗ, ಇಲ್ಲಿಂದ ಅಲ್ಲಿ ಹಾಕಿದ್ದೀವಿ, ಇನ್ನೊಂದು ಶೆಡ್ ಕಟ್ಬಿಡೋಣ, ಅದೊಂದು ರೂಮ್ ಬರುತ್ತೆ ಎಕ್ಸ್ಟ್ರಾ, ಸರಿ ಕಟ್ಬಿಡಿ, ಹೇಗಿದ್ರು ಭಾರ ಹಾಕಲ್ಲದೇ ಪರವಾಗಿಲ್ಲ ಕಟ್ಬಿಡಿ ಅಂತಾರೆ. ಕಟ್ಬಿಟ್ಟಾಗ ಕ್ಲೋಸ್ಡ್ ಡೋರ್ಸಲ್ಲಿ ಅಥವಾ ಯಾವ್ದಾದ್ರು ಒಂದು ಶೆಟರ್ಸಲ್ಲಿ ಅಥವಾ ಸೆಲ್ಲಾರ್ ಒಳಗೆ ಮುಚ್ಚಿಟ್ಟು ಈಶಾನ್ಯ ಏನಾಯ್ತು, ಹಣೆ ಬರ ಕ್ಲೋಸ್. ಆ ಥರ ಪ್ರತಿಯೊಬ್ಬರಿಗೂ ಹಣೆ ಬರ ಈ ರೀತಿಯಾದ ಮಾರ್ಪಾಡಾಗ್ತಕ್ಕಂಥದ್ದು ಈಶಾನ್ಯ. ಅದಕ್ಕೆ ಉಸಿರಾಡಕ್ಕಾಗದೇ ಇದ್ದಾಗ ಏನಾಗುತ್ತೆ, ನೀರು ವಾಸನೆ, ಬಾವಿ ನೀರು ವಾಸನೆ ಹೊಡೆಯುತ್ತೆ, ಸಂಪ್ ನೀರು ವಾಸನೆ ಆಗುತ್ತೆ, ಬೋರ್ವೆಲ್ ನೀರು ಯಾವತ್ತಿದ್ರೂ ಹುಳಿ ಬರಕ್ಕೆ ಶುರುವಾಗುತ್ತೆ. ಟ್ಯಾಂಕ್ ಮೇಲೆ ಹಾಕಿ ಟ್ಯಾಂಕ್ ಒಳಗೆ ಹಾಕಿ ಬೋರ್ವೆಲ್ ನೀರು ಹುಳಿ ಶುರುವಾಗುತ್ತೆ. ಯಾಕೆಂದರೆ ಅದಕ್ಕೂ ಉಸಿರಾಡಬೇಕು. ಅದಕ್ಕೆ ಪಂಚಭೂತಗಳನ್ನು ಯಾವತ್ತು ಉಸಿರಾಡಕ್ಕೆ ಈಶಾನ್ಯ ಭಾಗನ ಬಯಲಿಗೆ ಬಿಡಬೇಕು. ಅಂಥ ಬಯಲಿಗೆ ಏನು ಮಾಡ್ತೀರಾ, ಗಾರ್ಡನ್ ಮಾಡ್ಕೊತೀವಿ, ಅಥವಾ ಹೊರಭಾಗದಲ್ಲಿ ಯಾವ ಕಾರಣಕ್ಕೂ ಚಿಕ್ಕದಾಗಿ ಹೋಗಿದ್ದೀರ ನಮ್ಮ ಮನೆ, ಒಂದು 2 ರೂಮ್ ಎಕ್ಸ್ಟ್ರಾ ಕಟ್ಕೊಳ್ಳೋಣ, ಯೋಚನೆ ಬಿಟ್ಬಿಡಿ. ಯಾವತ್ತಿದ್ರೂ ಮಾಡಿ ಮೇಲೆ ಮನೆ ಕಟ್ಕೊಳ್ಳಿ. ಈಶಾನ್ಯ ಎಷ್ಟು ಖಾಲಿ ಬಿಟ್ಟಿರ್ತೀರೋ ಅಷ್ಟು ಒಳ್ಳೆಯದು. ನೀವೆಲ್ಲ ಕೆಲವರು ಅನ್ಕೊಂಡಿದ್ರೆ ಭಾಳ ದೊಡ್ಡ ತಪ್ಪು ಮಾಡಿದ್ರೆ ಗೊತ್ತಾ, ಪಿಲ್ಲರ್ ಹಾಕ್ಕೊಂಡು ಈಶಾನ್ಯದ ಮೇಲ್ ಭಾರ ಇಡಬಾರ್ದು, ಈಶಾನ್ಯ ಹೊರಭಾಗದಲ್ಲಿ ಇಟ್ಕೋಬೇಕು. ಯಾವತ್ತು ಮೇಲ್ ಪೋರ್ಟಿಗೋ ಕಟ್ಟಬಾರ್ದು, ಕತ್ಲಾಗಿರಬಾರ್ದು, ಬೆಳಕಾಗಿರಬೇಕು. ಯಾವತ್ತು ನೀವೇನ್ಕೊಂತೀರಿ ಗೊತ್ತಾ, ಎಕ್ಸ್ಟೆನ್ಷನ್ ಆದರೆ ಒಳ್ಳೇದಂತೆ ಅಂದ್ಬಿಟ್ಟು ಬಿಲ್ಡಿಂಗ್ ಎಕ್ಸ್ಟೆಂಡ್ ಮಾಡಬಾರ್ದು, ಭೂಮಿನ ಬೆಳೆಸಬೇಕು. ಆ ಭೂಮಿನ ಬೆಳೆಸಿದಾಗ ಮಾತ್ರ ಈಶಾನ್ಯ ಭಾಳ ಚೆನ್ನಾಗಿರುತ್ತೆ. ಒಂದು ಪಾಟ್ ಕೂಡ ಅದ್ರ ಮೇಲೆ ಇಡಬಾರ್ದು, ಯಾವತ್ತಿದ್ರೂ ಸಂಪ ಮೇಲೆ ನಡ್ಕೊಂಡು ಹೋಗಬಾರ್ದು. ಮನೆ ಯಜಮಾನನಿಗೆ ಅಶ್ರೇಯಸ್ಕರ. ಯಾವತ್ತಿದ್ರೂ ಅವನಿಗೇನು ಅಂದರೆ ಆಯಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸಂಪನ್ನ ಯಾವತ್ತು ಈಶಾನ್ಯ ಭಾಗದಲ್ಲಿ ಇಟ್ಟಾಗ, ಹೊರಭಾಗದಲ್ಲಿ ಇಟ್ಟಾಗ ಸಂಪ್ ಮೇಲೆ ನಡ್ಕೊಂಡು ಹೋಗದೆ ಹೊರಭಾಗದಲ್ಲಿ ದೂರದಲ್ಲಿಟ್ಟು ಅದ್ರ ಮೇಲೆ ಗಾಡಿ ಓಡಾಡ್ಕೊಂಡ್ರು ನೀವು ಓಡಾಡ್ದಿದ್ದಂಗೆ ಮನೆ ಬಾಗಿಲು ಸಪ್ರೇಟ್ ಆಗಿರಬೇಕು. ಅದಕ್ಕೆ ಏನು ಮಾಡ್ತಾ ಇದ್ರು, ಪೂರ್ವದ ರೋಡ್ ಇದ್ರೆ ಉತ್ತರದ ಬಾಗಿಲು ಇಟ್ಕೊಳ್ತಾ ಇದ್ರು, ಉತ್ತರದ ಈಶಾನ್ಯ ಬಾಗಿಲು ಇಟ್ಕೊಳ್ಳೋರು. ಉತ್ತರದ ರೋಡ್ ಇದ್ರೆ ಪೂರ್ವದ ಈಶಾನ್ಯ ಬಾಗಿಲು, ಪೂರ್ವದ ಈಶಾನ್ಯ ರೋಡ್ ಇಟ್ಕೊಂಡ್ರು. ಆ ಕಡೆ ಭಾಗ ಸಂಪು ಉದ್ದುದ್ದಕ್ಕೆ ಇಟ್ಕೋಬೇಕು. ಯಾವತ್ತೂ ತಿಳ್ಕೊಳ್ಳಿ, ಸಂಪನ್ನ ಯಾವತ್ತು ತೋಡಬೇಕಾದ್ರೂ ಜ್ಞಾಪಕ ಇಟ್ಕೊಳ್ಳಿ, 8 ಅಡಿ ಆಳ, 7 ಅಡಿ ಉದ್ದ, 5 ಅಡಿ ಅಗಲ, ಹೀಗೆ ಇಟ್ಕೋಬೇಕು. ಇಲ್ಲ 7 ಅಡಿ ಅಗಲ, 9 ಅಡಿನ ಪೂರ್ತಿಯಾಗಿ ಉದ್ದ ಮಾಡ್ಕೊಳ್ಳೋದು, ಆಳ 10 ಅಡಿ ಇರಬೇಕು. ಯಾವತ್ತು ಆಡ್ ನಂಬರ್ಸ್ನ ಸಂಪನ ಆಯ ಇಟ್ಕೋಬೇಕು. ಆಳ ಬಂದು ಈವನ್ ನಂಬರ್ಸ್ ಆಗಿರಬೇಕು. ಅಂದರೆ 2, 4, 6 ಈ ಥರ ಆಳ ಇರಬೇಕು. ಯಾವತ್ತು ಆಳ ಇರೋದು ಹಾಗೆ ಇಟ್ಕೋಬೇಕು. ಮೇಲ್ಗಡೆ ಇರ್ತಕ್ಕಂಥದ್ದು 5, 7, 7, 9, 9, 11
ಹಾಗಿಟ್ಕೋಬೇಕು. ಉದ್ದುದ್ದ ಇರಬೇಕು. ಯಾವತ್ತು ರೆಕ್ಟ್ಯಾಂಗ್ಯುಲರ್ ಆಗಿದ್ರೇನೆ ಜೀವನ ಪರ್ಯಂತ ಚೆನ್ನಾಗಿರ್ತೀರಾ. ಇಲ್ಲದೆ ಇದ್ರೆ ಸ್ಕ್ವೇರ್ ಆಗಿ ಚೌಕ ಮಾಡ್ಕೊಂಡ್ರೆ ಮನೆ ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ತೊಂದರೆ. ಅದು ಏನು ಎತ್ತ ಅಂತ ತಿಳ್ಕೊಳಕ್ ನೀವೇನ್ ಮಾಡ್ಬೇಕು? ಕಾಯ್ತಾ ಇರಬೇಕು ನಾಳೆ ಕಾರ್ಯಕ್ರಮಕ್ಕೆ.